ಸರ್ ಇವಾಗ ಬೀದಿ ನಾಟಕಗಳು ಮಾಡುವಾಗ ಸ್ಟೇಜ್ ಹಾಕ್ತಾರೆ. ಸ್ಟೇಜ್ ಎಲ್ಲ ಹೇಗೆ ಪ್ರಿಪೇರ್ ಮಾಡ್ತಿದ್ರಿ ಸರ್? ಇದು ಬೀದಿ ನಾಟಕ ಅಂದ್ರೆ ಅದ್ರ ಪ್ರಕಾರನೇ ಬೇರೆ ಬೇರೆ, ಅಲ್ಲೇನು ಪ್ರಿಪರೇಷನ್ಸ್ ಇರೋದಿಲ್ಲ ಹೆಚ್ಚಾಗಿ. ಈಗ ನಾವು ಹಳ್ಳಿಗೆ ಹೋಗ್ತಾ ಇದ್ವಿ, ಹಳ್ಳಿ ಹೋದಾಗಿರೋದ್ರೆ ಅಲ್ಲಿ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಳ್ತಾ ಇದ್ವಿ, ಒಂದು ಗೋಡೆ ಗಿಡ ಆತರ ಇಟ್ಕೊಂಡು ಅದ್ರ ಮುಂದೆ ಜನ ಎಲ್ಲ ಸೇರ್ತಾ ಇದ್ರು, ನಾಟಕ ಮಾಡ್ತಾ ಇದ್ವಿ. ಇನ್ನು ಕೆಲವು ಕಡೆ ಅದು ಹೇಳ್ಬಿಡ್ತೀನಿ, ನಾಟಕ ಮಾಡಿದ ಮೇಲೆ ಜನ ಎಲ್ಲ ಬಂದು ನೋಡಿರ್ತಿದ್ರಲ್ಲ, ಅವ್ರ ಭಾವನೆನೇ ಚೇಂಜ್ ಆಗ್ಬಿಡ್ತಾ ಇತ್ತು ನಮ್ಮ ಬಗ್ಗೆ. ಮೊದಲು ಹೋದಾಗ ನಮ್ಮನ್ನ ಅನುಮಾನಾಸ್ಪದ ನೋಡ್ತಾ ಇದ್ರು, ನಾಟಕ ಮುಗಿದ್ಮೇಲೆ ನಮ್ಮ ಬಗ್ಗೆ ಹೆಚ್ಚಿನ ಪ್ರೀತಿ ಬರ್ತಾ ಇತ್ತು. ಅಂದ್ರೆ ನಾವು ಇಂಥ ಒಳ್ಳೆ ವಿಷಯಗಳನ್ನ ಈ ಚಿಕ್ಕ ವಯಸ್ಸಿಗೆ ಹುಡುಗರು ಬಂದು ಹೇಳ್ತಾ ಇದ್ದಾರಲ್ಲ ಅನ್ನೋ ಒಂದು ಭಾವನೆ. ಎಲ್ರು ಬಂದು ನಮ್ಮನೆ ಕಾಫಿ ಕುಡಿ ಬನ್ನಿ, ನಮ್ಮನೆ ಎಳ್ನೀರು ಕುಡಿ ಬನ್ನಿ, ಜ್ಯೂಸ್ ಕುಡಿ ಬನ್ನಿ, ಊಟ ಮಾಡಿ ಬನ್ನಿ ಅಂತ ಅವ್ರ ಮನೆ ಮಕ್ಕಳೇನೋ ಅಥವಾ ಅವ್ರ ಬಂಧುಗಳೇನೋ ಅಂತ ಪ್ರೀತಿಸ್ತಾ ಇದ್ರು. ಇದು ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಮರೆಯಕ್ಕಾಗಲ್ಲ ಇಂಥ ಪ್ರೀತಿ ಇದು. ಅಂದ್ರೆ ಯಾರು ನಮ್ಮನ್ನು ಮೊದಲು ಅನುಮಾನ ಪಟ್ಟಿರ್ತಾರೆ ಅವರೇ ನಮ್ಮ ನಾಟಕವನ್ನು ನೋಡಿದ್ಮೇಲೆ ನಮ್ಮ ಬಗ್ಗೆ ಎಷ್ಟು ಪ್ರೀತಿ ತೋರಿದ್ರು ಅನ್ನೋದು. ಅಲ್ಲಿ ನಾಟಕದಲ್ಲಿ ಎಷ್ಟು ಶಕ್ತಿ ಇದೆ ನೋಡಿ ಸರ್. ಖಂಡಿತ. ಆಮೇಲೆ ನೀವೊಂದು ಪ್ರಶ್ನೆ ಕೇಳಿದ್ರಿ ನಾಟಕದಲ್ಲಿ ಸ್ಟೇಜ್ ಅನ್ನೋದ್ರ ಬಗ್ಗೆ. ನಾನು ಹೇಳಿದೆ ಹಳ್ಳಿ ನಾಟಕ ಮಾಡಿದಾಗ ಬ್ಯಾಕ್ ಡ್ರಾಪ್ ಸಿಗ್ತಾ ಇತ್ತು ನಮಗೆ. ಕೆಲವು ಕಡೆ ಅದೇ ಹಳ್ಳಿಗಳಲ್ಲಿ ಒಂದು ಅರಳಿ ಕಟ್ಟೆ ಅಥವಾ ಬಸ್ ಸ್ಟ್ಯಾಂಡ್ ಇಂಥ ಕಡೆ ನಾಟಕ ಮಾಡ್ತಾ ಇದ್ವಿ. ಅಲ್ಲಿ ಯಾವ ಸ್ಟೇಜ್ ಇರ್ತಿರ್ಲಿಲ್ಲ ನಮಗೆ, ಓಪನ್ ಪ್ಲೇಸ್. ನಾವು ಮಧ್ಯದಲ್ಲಿ ನಾಟಕ ಮಾಡ್ತಾ ಇದ್ವಿ, ಇವಾಗ ಈ ಟೇಬಲ್ ಇದೆಯಲ್ಲ ಹೀಗೆ ಸುತ್ತ ಜನ ಹಳ್ಳಿಕಟ್ಟೆ ಹತ್ರ ಅಥವಾ ಬಸ್ ಸ್ಟ್ಯಾಂಡ್ ಸುತ್ತ ನಮ್ಮ ಆಡಿಯನ್ಸ್ ಇರ್ತಾರೆ. ನಾವು ಸುತ್ತ ಆಡಿಯನ್ಸ್ ಕವರ್ ಆಗೋ ತರ ನಾವು ಆಕ್ಟ್ ಮಾಡ್ಬೇಕು, ಎಲ್ರು ಇದು ಮಾಡ್ಬೇಕು. ಆಮೇಲೆ ಇವಾಗ ನಾನು ನೀವು ಇಬ್ಬರಿ ಪಾತ್ರಧಾರಿ ಇದೀವಿ ಅಂದ್ರೆ ನಾವು ಇಬ್ಬರೇ ಪಾತ್ರ ಮಾಡೋದಲ್ಲ, ಜೊತೆಗೆ ನಮ್ಮ ಮಾತಲ್ಲೇನೆ ಆಡಿಯನ್ಸ್ ಏನಿರ್ತಾರೆ, ಪ್ರೇಕ್ಷಕರು ಇರ್ತಾರಲ್ಲ, ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಅವ್ರು ಗೊತ್ತಿಲ್ಲ, ಅವ್ರು ಇನ್ವಾಲ್ವ್ ಆಗ್ಬಿಡ್ತಾ ಇದ್ರು. ಈಗ ಸುತ್ತ ಜನ ಇರ್ತಾರ ಸರ್, ಈಗ ನೀವು ನಿಂತ್ ಪಾತ್ರ ಮಾಡ್ತಿರ್ತೀರ, ಹಿಂದೆಗಡೆ ಇದ್ದವ್ರಿಗೆ ಅಂದ್ರೆ ಎಲ್ಲಾರ್ನು ನೀವು ಕವರ್ ಆಗೋ ತರ ಎಲ್ರ ಕಡೆ ತಿರುಗಿನೂ ನೋಡ್ಬೇಕು. ನಾನು ಒಂದ್ ಮಾತು ನಿಮ್ ಕಡೆ ಹೀಗೆ ಹೇಳ್ತಾರೆ, ಇನ್ನೊಂದ್ ಮಾತು ಈ ಕಡೆ ಹೇಳ್ತೀನಿ, ಇನ್ನೊಂದ್ ಮಾತು ಆ ಕಡೆ ತಿಳ್ಕೊಂಡು ಹೇಳ್ತೀನಿ, ಎಲ್ರು ಆಗೋ ತರ. ಅದು ಒಂದ್ಸರ್ತಿ ಹೀಗೇನೆ, ಇದು ಹಳ್ಳಿಗಳದ ಹೇಳಿದಲ್ಲ, ಒಂದ್ಸರ್ತಿ ಬೆಂಗಳೂರಿನಲ್ಲೇನೆ ಬಸವೇಶ್ವರ ನಗರದಲ್ಲಿ ಒಂದು ನಾಟಕ ಮಾಡಿದ್ವಿ. ಅಲ್ಲೊಂದು ಕಲ್ಯಾಣ ಮಂಟಪ ಇದೆ, ತುಂಬಾ ದೊಡ್ಡ ಕಲ್ಯಾಣ ಮಂಟಪ, ಬಸವೇಶ್ವರ ಸರ್ಕಲ್ದ ಡೌನ್ ಅಲ್ಲಿ. ಅದ್ರ ಪಕ್ಕದಲ್ಲಿ ಅಂಬೇಡ್ಕರ್ ಕ್ರೀಡಾಂಗಣ ಅಂತ ಇದೆ, ದೊಡ್ಡ ಗ್ರೌಂಡ್. ಅದು ನಾಟಕ ಮಾಡಿದ್ ನಾವು ಪೌರ ಕಾರ್ಮಿಕರಿಗೋಸ್ಕರ. ಯಾಕೆಂದ್ರೆ ಆಗ ಆ ಟೈಮಲ್ಲಿ ಪೌರ ಕಾರ್ಮಿಕರು ತುಂಬಾ ಜನ ಕುಡಿಯೋರಿದ್ರು, ಕುಡಿತಿದ್ದ ದಾಸರಾಗಿದ್ರು. ಅದನ್ನ ಅವ್ರು ಬಿಡಿಸ್ಬೇಕು, ಒಂದು ಸಂದೇಶ ಸಾರಬೇಕು ಅಂತ ನಾಟಕ ಮಾಡ್ತಾ ಇದೀವಿ. ನಾನು ಅದ್ರಲ್ಲಿ ಕುಡ್ಕನ್ ಪಾತ್ರ, ನಾನು ಕುಡಿದು ಬಂದು ಹೆಂಡತಿಗೆ ಹೊಡಿತಾ ಇರ್ತೀನಿ ಸಿಕ್ಕಾಪಟ್ಟೆ. ನಾನು ತುಂಬಾ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದೀನಿ. ಅಲ್ಲಿ ಇದ್ದವರೆಲ್ಲ ಬಹಳಷ್ಟು ಜನ ಪೌರ ಕಾರ್ಮಿಕರೇ, ಕೆಲಸ ಮುಗಿಸ್ಕೊಂಡಿದ್ದಾರೆ, ಅವ್ರು ಮಾಡ್ತಾ ಇದೀವಿ. ರಿಯಲ್ ಆಗಿ ಕೆಲವರು ಕುಡಿದು ಬಂದಿದ್ದಾರೆ, ಅಲ್ಲಿ ಕುಡಿದು ಬಂದು ನಾಟಕ ಮಾಡ್ತಾ ಇದ್ದಾರೆ. ನಾನು ಹೆಂಡತಿಗೆ ಹೊಡಿತಾ ಇದ್ದೀನಿ ಹಿಡ್ಕೊಂಡು, ಒಬ್ಬ ಸ್ಟೇಜ್ ಮೇಲೆ ನುಗ್ಬಿಟ್ಟ. ನಾನು ಹಿಡ್ಕೊಂಡು ಯಾಕೆ ಹೊಡಿತಾ ಇದ್ಯಾ ನೀನು, ಹಂಗೆ ಹೀಗೆ ಅಂತ ಅಂದ್ಬಿಟ್ಟು, ಯಾಕೆ ಹೊಡಿತಾ ಇದೆಯಾ ಅಂತ. ನಾನು ಪಾತ್ರ ಬಿಟ್ಟು ಆಚೆ ಬರೋ ಹಾಗಿಲ್ಲ, ಅವನ ಕರ್ಕೊಂಡು ಹೋಗಿಲ್ಲ. ನಾನು ಪಾತ್ರದಲ್ಲಿ ಇಟ್ಕೊಂಡು ಅವಳು ನನ್ನ ಹೆಂಡ್ತಿಗಳು, ನಾನು ಹೆಂಗಾದ್ರು ಹೊಡ್ತೀನಿ, ಅವನ ಕೆಳಕ್ಕೆ ಹಾಗೆಲ್ಲ ಮಾಡ್ಕೊಂಡು ಅವ್ನ ಹಂಗೆ ಸಂಭಾಳಿಸ್ಕೊಂಡು ಅವಳೇ ಕರ್ಕೊಂಡೆ. ಅದು ನಾಟಕವನ್ನು ಹಾಗೆ ಮುಂದುವರ್ಸಿದ್ವಿ. ಗೊತ್ತಿಲ್ಲದೆ ಅವರು ಇನ್ವಾಲ್ವ್ ಆಗ್ಬಿಡ್ತಾರೆ. ಅವ್ರು ನಾಟಕ ಅನ್ನೋದೇ ಮರ್ತ್ಬಿಟ್ಟು ಅವರು ಇನ್ವಾಲ್ವ್ ಆಗ್ತಾರೆ. ಇದು ಬೀದಿ ನಾಟಕಕ್ಕೆ ಇರುವಂತ ಒಂದು ಪ್ರಭಾವ ಅಥವಾ ಮಹತ್ವ ಅಂತ ಹೇಳ್ಬೋದು. ನಾಟಕಗಳಲ್ಲಿ ಬೇರೆ ಬೇರೆ ಶೈಲಿ ತುಂಬಾ. ಬೀದಿ ನಾಟಕನೇ ಒಂಥರ, ಸ್ಟೇಜ್ ಅಲ್ಲಿ ಮಾಡೋ ನಾಟಕನೇ ಬೇರೆ, ಆಕಾಶವಾಣಿ ನಾಟಕಗಳು ಬೇರೆ, ದೂರದರ್ಶನ ನಾಟಕ ಬೇರೆ, ಹೀಗೆ. ಅದ್ರ ಬಗ್ಗೆ ಹೇಳಿ ಸರ್. ಅಂದ್ರೆ ನಾನ್ ನಾಟಕಗಳೇ ನೋಡಿಲ್ಲ. ಆಕಾಶವಾಣಿ ನಾಟಕ ಅಂದ್ರೆ ಆಕಾಶವಾಣಿಲಿ ಅಲ್ಲಿ ಧ್ವನಿಗೆ ಪ್ರಾಮುಖ್ಯತೆ. ನಾನು ಫ್ಯಾಕ್ಟ್ರಿದ ಹೇಳಿದೆ, ಫ್ಯಾಕ್ಟ್ರಿ ನಾವು ನಾಟಕಗಳು ಮಾಡ್ತಾ ಇದ್ವಿ. ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಅಲ್ಲಿ ನಾಟಕಗಳು ನಡೀತಾ ಇತ್ತು. ತುಂಬಾ ನಮಗೆ ಒಳ್ಳೆ ಅವಕಾಶಗಳು ಸಿಗ್ತಾ ಇತ್ತು. ಇದ್ರ ಜೊತೆಗೆ ಆಗಿನ ಕಾಲದಲ್ಲಿ ಕಾರ್ಮಿಕರ ಕಾರ್ಯಕ್ರಮ ಅಂತ ಬರ್ತಾ ಇತ್ತು. ತುಂಬಾ ಫ್ಯಾಕ್ಟ್ರಿಗಳು ಇರ್ತಾ ಇತ್ತು. ಎಕ್ಸಾಂಪಲ್ ನಿಮ್ಗೆ ಕೇಳಿರ್ತೀರಿ, HAL, HMT, ITI, BEL ಈ ತರ ಸರ್ಕಾರಿ ಕಾರ್ಖಾನೆಗಳು, NGF, ಇರತಕ್ಕಂತೆ ಖಾಸಗಿ ಕಾರ್ಖಾನೆಗಳು ಇತ್ತು. ಬಹಳಷ್ಟು ಕಲಾವಿದರು ಬಂದಿದ್ದವಾಗ ಕಾರ್ಖಾನೆಗಳಿಂದ. ಏಕೆಂದ್ರೆ ಬೆಳಿಗ್ಗೆ ಅವ್ರಿಗೆ ಶಿಫ್ಟ್ಗಳು ಇರ್ತಾ ಇತ್ತು. ಬೆಳಿಗ್ಗೆಯಿಂದ ಎಕ್ಸಾಂಪಲ್ 4 ಗಂಟೆವರೆಗೂ ಶಿಫ್ಟ್ ಇರ್ತಾ ಇತ್ತು. ಸಂಜೆ ಹೊತ್ತು ಅವ್ರು ತೊಡಸ್ಕೊಡೋದು, ಒಳ್ಳೆ ಹವ್ಯಾಸ ಬೇಕು ಅನ್ನೋರು, ನಾಟಕದ ಬಗ್ಗೆ ಆಸಕ್ತಿ ಇರೋರು, ಅವ್ರು ಹೋಗಿ ನಾಟಕದ ರಿಹರ್ಸಲ್ ಮಾಡ್ತಾ ಇದ್ರು, ನಾಟಕ ಮಾಡ್ತಾ ಇದ್ರು. ನಾವು ಅದೇ ತರ ಬೆಳೆದ್ರೆ. ಅಂದ್ರೆ ಅದಕ್ಕೇನು ಟ್ರೈನಿಂಗ್ ಏನಿರಲ್ವಾ ಸರ್? ಅಂದ್ರೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಅದೇ ಟ್ರೈನಿಂಗ್. ಪ್ರಾಕ್ಟೀಸೇ ಟ್ರೈನಿಂಗ್. ಆಮೇಲೆ ಪ್ರಾಕ್ಟೀಸ್ ಇಂದ ಏನಾಗುತ್ತೆ, ತಿಂಗಳಾರು ಗಟ್ಟಲೆ ಮಾಡ್ತೀವಿ. ಒಂದು ದಿನ ನಾಟಕ ಮಾಡ್ತೀವಿ ಅಂದ್ರೆ ಒಂದು ದಿನ
ಟ್ರೈನಿಂಗ್ ತಗೊಳ್ಳೋದಲ್ಲ ಅಥವಾ ಪ್ರಾಕ್ಟೀಸ್ ಮಾಡೋದು ರಿಹರ್ಸಲ್ ಅಲ್ಲ. ತಿಂಗಳಾನುಗಟ್ಲೆ ನಾಟಕ ಪ್ರಾಕ್ಟೀಸ್ ಮಾಡಿ ಒಂದು ದಿನ ಅದನ್ನು ಪ್ರದರ್ಶನ ಮಾಡ್ತೀವಿ. ಇದು ನಾಟಕದ್ದು ಸ್ಟೇಜ್. ಅದೇ ಟೈಮ್ನಲ್ಲಿ ಆಕಾಶವಾಣಿಯಲ್ಲಿ ತುಂಬಾ ಕಾರ್ಯಕ್ರಮಗಳು ನಡೀತಾ ಇತ್ತು. ಕಾರ್ಮಿಕರ ಕಾರ್ಯಕ್ರಮ ಅಂತ ಪ್ರತಿ ವಾರದಲ್ಲಿ ಒಂದು ವಾರ ಒಂದಿನ ಇರ್ತಾ ಇತ್ತು. ಯಾವತ್ತೂ ಗುರುವಾರ ಶುಕ್ರವಾರ ಹತ್ತು ದಿನ ಇರ್ತಾ ಇತ್ತು. ಒಂದೊಂದು ಫ್ಯಾಕ್ಟರಿ ಅವ್ರನ್ನ ಕರೆಸಿ ಅವ್ರಗಳಿಂದ ನಾಟಕ ಅಂತಾನೆ ಅಲ್ಲ, ಒಂದೊಂದು ಹಾಸ್ಯ ಪ್ರಸನ್ನ ಇರ್ಬೋದು ಅಥವಾ ಹಾಡುಗಾರಿಕೆ ಇರ್ಬೋದು, ಸಂಗೀತ, ಅವ್ರಿಗೆ ಏನ್ ಟ್ಯಾಲೆಂಟ್ ಇರುತ್ತೋ ಅದನ್ನ ಧ್ವನಿ ಮೂಲಕ ಅವರು ಪ್ರದರ್ಶನ ಮಾಡ್ತಾರೆ. ಅಂದ್ರೆ ನೀವು ವಾಯ್ಸ್ ಓವರ್ ಕೊಡೋದಾ ಸರ್? ಈಗ ನಾಟಕ ಮಾಡ್ತಿದ್ದೀರಾ ಅಂತ ವಾಯ್ಸ್ ಓವರ್ ಕೊಡೋದಾ ಅಲ್ಲಿ? ಅಲ್ಲ, ನಾಟಕನೇ ಅದು. ಅಲ್ಲೂ ಹೋಗಿ ನಾಟಕನೇ ಮಾಡ್ತಾ ಇದ್ವಿ. ಇಲ್ಲಿ ನಾವು ಮಾತಾಡ ನಾಟಕ ಸ್ಟೇಜ್ ಮೇಲೆ ನಮ್ಮ ಆಂಗಿಕ ಒಂದು ಅಭಿನಯ ಇರುತ್ತೆ. ಏನೋ ನಮ್ಮ ಮುಖದ್ದು ಭಾವನೆ ಆಗ್ಬೋದು, ಕೈ ಕಾಲು ಇವೆಲ್ಲ ಇರುತ್ತೆ. ಅಲ್ಲಿ ಅವೆಲ್ಲವೂ ನಾವೇನು ಮಾಡದೆ ಹೋದ್ರು ಕೂಡ ಮಾಡದೇ ಇದ್ರು ಜನಕ್ಕೆ ತಲುಪೋದು ಯಾವ್ದ್ರಲ್ಲಿ? ವಾಯ್ಸ್ ಅಲ್ಲಿ ತೋರಿಸ್ಬೇಕಾಗಿತ್ತು ಅದನ್ನ. ಅದು ಆಕಾಶವಾಣಿದು. ಆಮೇಲೆ ಆಕಾಶವಾಣಿಯಲ್ಲಿ ತುಂಬಾ ಒಳ್ಳೆ ಅವಕಾಶಗಳು ಸಿಗ್ತವೆ ನನಗೆ. ಒಂದು ಕಾರ್ಖಾನೆಯಿಂದ ಹೋಗಿ ನಾಟಕ ಮಾಡ್ತಾ ಇದ್ದೆ. ಇದ್ರ ಜೊತೆಗೆ ಒಂದು ಆಡಿಷನ್ ಅಂತ ಮಾಡ್ತಾ ಇದ್ದಾಗ ಅಂದ್ರೆ ನಾಟಕ ಹೋಗಿರ್ತೀವಿ ನಾವು, ಅಲ್ಲಿ ಯಾರ್ದಾದ್ರು ವಾಯ್ಸ್ಗಳು ಅವ್ರಿಗೆ ಇಷ್ಟ ಆದ್ರೆ ಅವ್ರನ್ನ ಕರೆಸಿ ವಾಯ್ಸ್ ಟೆಸ್ಟ್ ಅಂತ ಮಾಡಿ ಅಲ್ಲಿ ಮಾಡೋಂಥ ನಾಟಕಗಳಿಗೆ ಅವ್ರದೇ ಪ್ರೊಡಕ್ಷನ್ ಇರ್ತಾ ಇತ್ತು. ಅದನ್ನ ಇನ್ ಹೌಸ್ ಪ್ರೊಡಕ್ಷನ್ ಅಂತ ಹೇಳ್ತಾ ಇದ್ರು. ಸಂಸ್ಥೆಯಿಂದನೇ ಮಾಡುವಂತ ನಾಟಕಗಳು ಸೆಲೆಕ್ಟ್ ಮಾಡ್ಕೊಂಡು ಅವಕಾಶ ಕೊಡ್ತಾ ಇದ್ರು. ಅದರದ್ದೊಂದು ವಿಶೇಷವಾದ ಅನುಭವ ಇದೆ ಹೇಳ್ತೀನಿ. ಈಗ ಫ್ಯಾಕ್ಟರಿಯಿಂದ ಹೋಗಿದ್ವಿ. ನಮ್ಮ ಹಿರಿಯರು, ನಮ್ಮ ಡೈರೆಕ್ಟರ್ಗಳು ಇವರೆಲ್ಲ ಇದ್ರಲ್ಲ, ಅವ್ರು ನಮ್ದೆಲ್ಲ ಆಡಿಷನ್ ಮಾಡಿಸ್ಬೇಕು ಅಂತ ಹೋಗಿ ಕೇಳ್ಕೊಂಡ್ರು. ಒಂದು 20 ಜನ ನಾವು ಹೋಗಿದ್ವಿ ಕಲಾವಿದರು ಫ್ಯಾಕ್ಟರಿಯಿಂದ. 20 ಜನಕ್ಕೆ ಅಪ್ಲಿಕೇಶನ್ ಕೊಟ್ರು. ಆಡಿಷನ್ಗೆ ಅಂದ್ರೆ ಅಪ್ಲಿಕೇಶನ್, ಎಲ್ಲರೂ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಬೇಕು. ಅಲ್ಲಿ ಹೇಳಿ ಕಳ್ಸರು, ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ, ಅದ್ರಲ್ಲಿ ಏನಿದೆ ನಿಮ್ಮ ಹೆಸರು, ತಂದೆ ಹೆಸರು, ನಿಮ್ಮ ವಯಸ್ಸು, ನೀವೇನ್ ಕೆಲಸ ಮಾಡ್ತೀವಿ ಎಲ್ಲವೂ ಫಿಲ್ಅಪ್ ಮಾಡಿ. ಅದ್ರ ಜೊತೆಗೆ ಆಗಿನ ಕಾಲದಲ್ಲಿ ಪೋಸ್ಟಲ್ ಆರ್ಡರ್ ಅಂತ ಇತ್ತು. ಬಹುಶಃ ನೀವು ಕೇಳೋದು ಡೌಟ್, ಈಗೆಲ್ಲ ಡಿ ಅಂತ ಏನ್ ಕೊಡ್ತಾರೆ ಬ್ಯಾಂಕ್ ಅಲ್ಲಿ, ಡಿಮ್ಯಾಂಡ್ ಡ್ರಾಫ್ಟ್. ಆ ಕಾಲದಲ್ಲಿ ಪೋಸ್ಟಲ್ ಆರ್ಡರ್ ಅಂತ ಒಂದು ₹5 ಪೋಸ್ಟಲ್ ಆರ್ಡರ್. ಅದನ್ನ ಪೋಸ್ಟ್ ಆಫೀಸ್ಗೆ ಹೋಗಿ ₹5 ಕೊಟ್ಬಿಟ್ಟು ಪೋಸ್ಟಲ್ ಆರ್ಡರ್ ತಗೊಂಡು ಅದಕ್ಕೆ ಪಿನ್ ಮಾಡ್ಬೇಕಾಗಿತ್ತು. ಅದು ಫೀಸ್. ಆತರ ಅವ್ರು ಅದನ್ನ ಅವ್ರ ಆ ಕಡೆ ಕ್ಯಾಶ್ ಮಾಡ್ಕೋಬೇಕಾಗಿತ್ತು. ಹಾಗೆ ಈ ತರ ಒಂದು ಪೋಸ್ಟಲ್ ಆರ್ಡರ್ ಹಾಕ್ಬಿಟ್ಟು ₹5 ಅಪ್ಲೈ ಮಾಡಿ ಅಂತ ಹೇಳಿದ್ರು. ತಗೊಂಡ್ ಬಂದ್ವಿ. 20 ಜನ ತಗೊಂಡ್ ಬಂದ್ವಿ. ಒಂದು ಆದಷ್ಟು ಬೇಗ ಅದನ್ನ ಮಾಡಿ ಅಂತ ಹೇಳಿದ್ರು. ನಾನು ನೆಕ್ಸ್ಟ್ ಡೇನೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದೆ. ಪೋಸ್ಟ್ ಆಫೀಸ್ಗೆ ಹೋದೆ, ಪೋಸ್ಟಲ್ ಆರ್ಡರ್ ತಗೊಂಡೆ, ಒಂದು ಕವರ್ ತಗೊಂಡೆ, ಅದ್ರಲ್ಲಿ ಹಾಕ್ದೆ, ಅಡ್ರೆಸ್ ಬರೆದೆ, ಪೋಸ್ಟ್ ಮಾಡಿದೆ. ಕೆಲವು ಸರ್ತಿ ಒಂದು ಸಣ್ಣ ಒಂದು ಘಟನೆಗಳು ನಾವು ತಗೊಳ್ಳುವಂತ ಕೇರು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಇದೆ. ನಾನು ಬಂದು ನೆಕ್ಸ್ಟ್ ಡೇನೆ ಮಾಡಿದೆ. ನನ್ನ ಸ್ನೇಹಿತರೆಲ್ಲ ಇದ್ರಲ್ಲ, ನನಗಿನ್ನ ನಿಜವಾಗ್ಲೂ ಹೇಳಬೇಕು ಅಂದ್ರೆ ದೊಡ್ಡ ಪ್ರತಿಭಾವಂತರು ಅವ್ರುಗಳೆಲ್ಲ. ಅವ್ರು ಯಾರು ಅಪ್ಲೈ ಮಾಡಿಲ್ಲ, ಮರ್ತ್ ಬಿಟ್ಟಿದಾರ, ಆಮೇಲೆ ಮಾಡೋಣ ಬಿಡು ಅಂತ ನೆಗ್ಲೆಕ್ಟ್ ಮಾಡಿದಾರೆ. ಯಾರು ಅಪ್ಲೈ ಮಾಡಿಲ್ಲ. ನಾನು 20 ಜನದಲ್ಲಿ ಅಪ್ಲೈ ಮಾಡಿದ್ದು ನಾನು ಒಬ್ಬನೇ. ಅದಾದ ಒಂದು 6 ತಿಂಗಳಿಗೆ ಇಂಟರ್ವ್ಯೂ ಬಂತು ನನಗೆ. ಆಡಿಷನ್ ಇದೆ ಬನ್ನಿ ಅಂತ. ಆಡಿಷನ್ಗೆ ಹೋದೆ, ಆಡಿಷನ್ ಕೊಟ್ಟೆ. ಆಡಿಷನ್ ಅಂದ್ರೆ ವಾಯ್ಸ್ ಟೆಸ್ಟ್, ಏನೋ ಡೈಲಾಗ್ ಕೊಡ್ತಾರೆ, ಅದನ್ನ ಹೇಳಿರ್ತೀವಿ. ಸೆಲೆಕ್ಟ್ ಆದ. ಅಲ್ಲಿ ಸೆಲೆಕ್ಟ್ ಆದ್ಮೇಲೆ ಪತ್ರ ಬಂತಲ್ಲ, ಲೆಟರ್ ಬಂತಲ್ಲಿಂದ, ನೀವು ಆಡಿಷನ್ ಸೆಲೆಕ್ಟ್ ಆಗಿದ್ದೀರಿ, ಇನ್ನು ಮುಂದೆ ನಮ್ಮ ಆಕಾಶವಾಣಿಯಲ್ಲಿ ನಡೆಯುವಂತ ನಾಟಕಗಳಲ್ಲಿ ನೀವು ಭಾಗವಹಿಸಬಹುದು, ನಾವು ನಿಮಗೆ ಕರೆ ಮಾಡ್ತೀವಿ, ಹಾಗೆ ನೀವು ಬಂದು ನಾಟಕಗಳಲ್ಲಿ ಭಾಗವಹಿಸಬಹುದು, ಅದಕ್ಕೆ ತಕ್ಕಂತ ಸಂಭಾವನೆ ನಿಮ್ಗಿರುತ್ತೆ. ಅಂದ್ರೆ ಅಲ್ಲಿ ಹೊಸ ತಂಡ ನಿಮಗ್ ಸಿಕ್ತು? ಹೌದು, ಹೌದು. ಅದ್ ಹೆಂಗಿತ್ತು ಸರ್? ಆ ತಂಡ ಹೇಗಿತ್ತು? ತುಂಬಾ ದೊಡ್ಡವ್ರ ಜೊತೆ ನನಗೆ ಒಂದು ಅವಕಾಶ ಸಿಕ್ತು. ನಾನು ಕಲ್ಪನೆನೇ ಮಾಡ್ಕೊಳಕ್ ಆಗಲ್ಲ. ಡಾಕ್ಟರ್ ಯಮುನಾ ಮೂರ್ತಿ ಅಂತ ಇದ್ರು, ತುಂಬಾ ದೊಡ್ಡ ಕಲಾವಿದೆ. ಆಕಾಶವಾಣಿಯಲ್ಲಿ ದೊಡ್ಡ ಒಂದು ಹುದ್ದೆಯಲ್ಲಿ ಕೂಡ ಇದ್ರು ಅವರು, ದೊಡ್ಡ ಹುದ್ದೆಯಲ್ಲಿ ಇದ್ರು. ಬಹಳ ವಿಶಿಷ್ಟವಾದ ಧ್ವನಿ ಅವ್ರದ್ದು. ಅವ್ರ ಜೊತೆ ನಾಟಕ ಮಾಡುವಂತ ಅವಕಾಶ ಸಿಕ್ತು. ಆಮೇಲೆ ಜಿ.ವಿ. ಶಿವಾನಂದ್ ಅವರು, ಅವ್ರ ಜೊತೆ ಪಾತ್ರ ಮಾಡಿದ್ದೀನಿ ಅಲ್ಲಿ. ಸಿ.ವಿ. ಶಿವಶಂಕರ್ ಅಂತ ನನ್ನ ಗುರುಗಳು ಅಂತ ನಾನು ಬಹಳ ಸಂತೋಷವಾಗಿ ಹೆಮ್ಮೆ ಆಗಿದ್ದೆ ಕೊಡ್ತೀನಿ. ದೊಡ್ಡ ಚಿತ್ರ ನಿರ್ದೇಶಕರು, ಚಿತ್ರಬ್ರಹ್ಮ ಅಂತಾನೆ ಅವ್ರ ಹೆಸರು ತಗೊಂಡಿದ್ರು. ಸಿ.ವಿ. ಶಿವಶಂಕರ್ ಅಂತ. ಕನ್ನಡದ ಬಗ್ಗೆ ಬಹಳ ಆಸಕ್ತಿ ಇದ್ದಂಥವ್ರು. ಕನ್ನಡದ ಬಗ್ಗೆನೇ ಸಿನಿಮಾಗಳು ಮಾಡ್ತಾರೆ ಅವರು. ಮನೆ ಕಟ್ಟಿರೋಡು, ಕನ್ನಡ ಕುವರ, ನಮ್ಮ ಊರು, ಹೀಗೆ ಅವರು ಆ ಹಾಡುಗಳು ಕೇಳಿರ್ತೀವಿ ನೋಡಿ. ನೀವು ಸಿ.ವಿ. ಶಿವಶಂಕರ್ ಅಂದಾಗ ಬಹುಶಃ ನಿಮ್ಗೆ ಅವ್ರಿಗೆ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ನಿಮ್ಗೆ. ಅಂದ್ರೆ ಈಗಿನ ಒಂದು ತಲೆಮಾರಿಗೆ ಗೊತ್ತಿರೋದಿಲ್ಲ. ಹೌದು, ಅವರು ಬರೆದಿರೋ ಹಾಡುಗಳು ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಕೇಳಿರ್ತೀವಿ. ಹೋಗದಿರಿ
ಸೋದರರೇ, ಈ ತರ ಒಂದು ಹಾಡು ಬರುತ್ತೆ. ಓಕೆ ಓಕೆ ಸರ್. ಆಮೇಲೆ ಇನ್ನೊಂದು ಹಾಡು ಕೇಳಿರ್ತೀರಿ, ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೇ, ಇದು ಕೇಳಿ. ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ, ಇಂಥ ಹಾಡುಗಳು ಬರೆದವರು. ಈ ತರ ಸಾವಿರಾರು ಗೀತೆಗಳು ಬರೆದಿದ್ದಾರೆ ಸಿ ವಿಶ್ವೇಶ್ವರಯ್ಯನವರು. ಇವತ್ತು ನೆನ್ಸ್ಕೊಂಡ್ರೆ ಖುಷಿ ಆಗತ್ತೆ. ಅಂತಹ ಒಬ್ಬ ಮಹಾತ್ಮರ ಜೊತೆ, ಮಹಾನುಭಾವರ ಜೊತೆ ನಾನು ಒಡನಾಟ ಇಟ್ಕೊಂಡು ಪಾತ್ರ ಮಾಡುವಂತ ಅವಕಾಶ ಸಿಗ್ತಲ್ಲ ಅಂತ. ಅದೇ ಸರ್, ಇವಾಗ ಅಲ್ಲಿವರೆಗೂ ನೀವು ಬೀದಿ ನಾಟಕಗಳಲ್ಲಿ ಅಂದ್ರೆ ಫ್ರೆಂಡ್ಸ್ ಒಟ್ಟಿಗೆ ನಾಟಕ ಮಾಡ್ತಾ ಇದ್ರಿ. ಅದಾದ್ಮೇಲೆ ಆಕಾಶವಾಣಿಗೆ ಬಂದು ಅವರೆಲ್ಲ ಅವಾಗ ತುಂಬಾ ಹೆಸರು ಮಾಡಿರೋ ಲೆಜೆಂಡ್ಸ್ ಇದ್ರು. ಅವ್ರ ಜೊತೆ ನೀವು ಮೊದಲನೇ ನಾಟಕದ ಅನುಭವ ಹೇಗಿತ್ತು ಸರ್? ನಿಮ್ಗೆ ಭಯ ಆಯ್ತಾ? ಏನ್ ಅನಿಸ್ತು ಸರ್ ಆ ಟೈಮಲ್ಲಿ? ಅವ್ರ ಬಗ್ಗೆ ತುಂಬಾ ಗೌರವ ಇತ್ತು. ಬಟ್ ಅವರುಗಳೆಲ್ಲ ನಮ್ಮನ್ನ ಒಂದು ತಿದ್ದಿ ತೀಡಿ ಗೊಂಬೆಗಳ ಮಾಡಿದ್ರು. ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ತಿದ್ದಿ ತೀಡಿ ಗೊಂಬೆಗಳನ್ನ ಮಾಡಿದ್ರು. ಅವರು ರಂಗಭೂಮಿಯಲ್ಲಿ ಬಹಳಷ್ಟು ವರ್ಷ ಸೇವೆ ಮಾಡಿದ್ರು. ವೃತ್ತಿ ರಂಗಭೂಮಿಯಲ್ಲಿ ಅವರ ಅನುಭವ ಏನಿತ್ತು ವೃತ್ತಿ ರಂಗಭೂಮಿಯಲ್ಲಿ, ಅದನ್ನೆಲ್ಲೂ ಅವರು ಸ್ಕ್ರಿಪ್ಟ್ ಮಾಡಿ ಇಟ್ಟಿದ್ರು. ಇದನ್ನ ಆಕಾಶವಾಣಿಗೆ ಬರಕೊಟ್ರು. 36 ಎಪಿಸೋಡ್ ಮಾಡಿದ್ವು ಅಮ್ಮ. 36 ಎಪಿಸೋಡ್ ಇಂಟು 8 ಸರ್ತಿ ಅದು ಬ್ರಾಡ್ಕಾಸ್ಟ್ ಆಯ್ತು. ಈಗ ನಾವು ಟಿವಿಲಿ ಟೆಲಿಕಾಸ್ಟ್ ಅಂತ ಹೇಳ್ತೀವಿ, ಆಕಾಶವಾಣಿ ರೇಡಿಯೋ ಬ್ರಾಡ್ಕಾಸ್ಟ್ ಅಂತ ಹೇಳ್ತೀವಿ. 36 ಎಪಿಸೋಡ್ ಮಾಡಿದ್ವಿ, 8 ಸರ್ತಿ ಅದು ಟೆಲಿಕಾಸ್ಟ್ ಆಯ್ತು. ಇರುವುದು ದಾಖಲೆ. ಆಮೇಲೆ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ನನಗೆ ಬೇರೆ ಬೇರೆ ಪಾತ್ರ ಇರ್ತಾ ಇತ್ತು. ನಾವಿದ್ದಿದ್ದೆ ಕಲಾವಿದರು 4 ಜನ. ಅದರಲ್ಲಿ ಮೊದಲನೇದಾಗಿ ಸಿ ವಿಶ್ವೇಶ್ವರಯ್ಯನವರು ಅವರು, ಆಮೇಲೆ ಇನ್ನೊಬ್ರು ತುಂಬಾ ಏಜ್ ಆಗಿದ್ರು ಒಬ್ರು ಪ್ರಸನ್ನ ಅಂತ ಒಬ್ಬರಿದ್ರು ಅವರು, ಆಮೇಲೆ ಸತ್ಯವತಿ ಅಮ್ಮ ಒಬ್ಬರಿದ್ದಾರೆ, ಈಗಲೂ ಸೀರಿಯಲ್ ಸಿನಿಮಾ ಎಲ್ಲ ಮಾಡ್ತಾ ಇರ್ತಾರೆ, ಗ್ರೇಟ್ ಆರ್ಟಿಸ್ಟ್ಗಳು. ಅದರ ಆ ಕಾರ್ಯಕ್ರಮದ ಇನ್ಚಾರ್ಜ್ ಬಂದು ಆಕಾಶವಾಣಿಯವರ ಆಫೀಸರು ಗೋಪಾಲ್ ನಾಯಕ್ ಅಂತ, ಅವ್ರು ಕೂಡ ನಮ್ಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಈ 4 ಜನ ಜೊತೆಗೆ ನಾನು ಒಬ್ಬ ಚಿಕ್ಕ ಹುಡುಗ ಆ ಸಮಯಕ್ಕೆ, ಅವ್ರನ್ನ ಚಿಕ್ಕೊಂಡಿದ್ದು. ಸೊ ಹಾಗಾಗಿ ನನಗೆ ಹೆಚ್ಚು ಪಾತ್ರಗಳು ನನಗೆ ಸಿಗ್ತಾ ಇತ್ತು. ಅದ್ರಲ್ಲಿ ಅಂದ್ರೆ ಒಂದೇ ನಾಟಕದಲ್ಲಿ ಬೇರೆ 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 ಪಾತ್ರಗಳು ಮಾಡ್ತಾ ಇದ್ವಿ. ವಾಯ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಒಂದೇ ವಯಸ್ಸಲ್ಲಿ ಬೇರೆ ಬೇರೆ ಪಾತ್ರಗಳು ಮಾಡ್ತಾ ಇದ್ವಿ. ಆಮೇಲೆ ಪ್ರತಿಯೊಂದು ಎಪಿಸೋಡ್ಗೂ ಒಂದೊಂದು ಘಟನೆ ಅಷ್ಟೇ, ಒಂದು ಇನ್ಸಿಡೆಂಟ್. ನೆಕ್ಸ್ಟ್ ವಾರ ಮಾಡೋದ್ರಲ್ಲಿ ಇನ್ನೊಂದು ಇನ್ಸಿಡೆಂಟ್. ನಿಮ್ಮ ವಾಯ್ಸ್ ಅಂತ ಗೊತ್ತಾಗ್ಬಾರ್ದಲ್ಲ, ಅಂದ್ರೆ ಬೇರೆ ಬೇರೆ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಡ್ಬೇಕಾಯ್ತು. ಇದು ನನಗೆ ವಾಯ್ಸ್ ಮಾಡರೇಷನ್ಗೆ ಅನುಕೂಲ ಆಯ್ತು. ಅದು ಅದ್ರ ಜೊತೆಗೆ ಆಕಾಶವಾಣಿ ಕಲಿಸಿದ್ದು ನನಗೆ ಆಕಾರ ಹಕಾರಗಳು, ಸಕಾರ ಶಕಾರಗಳು, ಭಾಷಾ ಶುದ್ಧತೆ, ಭಾಷಾ ಹಿಡಿತ. ಇವತ್ತು ನಾನು ಏನಾದ್ರೂ ಅಲ್ಪ ಸ್ವಲ್ಪ, ಪೂರ್ತಿ ಅಂತಲ್ಲ, ಅಲ್ಪ ಸ್ವಲ್ಪ ನಾನು ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದೆ ಅಂತ ಯಾರಾದ್ರೂ ಹೇಳ್ತಾ ಇದ್ರೆ ಅದಕ್ಕೆ ಕಾರಣ ಆಕಾಶವಾಣಿಗೆ ನಾನು ಸಂಪೂರ್ಣ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಸರಿ, ಆಕಾಶವಾಣಿ ಆಯ್ತು, ರಂಗಭೂಮಿ ಆಯ್ತು, ಅಲ್ಲಿಂದ ನಿಮ್ಮ ಸಿನಿ ಪಯಣದ ಬಗ್ಗೆ ಮಾತಾಡೋಣ. ಸಿನಿಮಾ ರಂಗಕ್ಕೆ ನಿಮ್ಮ ಎಂಟ್ರಿ ಹೇಗಾಯ್ತು ಸರ್? ಸಿನಿಮಾ ರಂಗಕ್ಕೆ ನಾನು ಸಿನಿಮಾಗೆ ಬರ್ತೀನಿ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ಕಲ್ಪನೆನೇ ಇರಲಿಲ್ಲ ನನಗೆ. ಒಂದ್ಸರ್ತಿ ದೊಡ್ಡಬಳ್ಳಾಪುರದ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ, ನಾನು ನನ್ನ ಸ್ನೇಹಿತರು ಫ್ಯಾಕ್ಟರಿಯಿಂದ. ಅಲ್ಲಿ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಬಹುಶಃ ಪೂಜಾ ಫಲ ಅಂತ, ಶ್ರೀನಾಥ್ ಅವರು ಆರ್ತಿ ಅವರ ಸಿನಿಮಾ ಅಂತ ಕಾಣುತ್ತೆ. ಶೂಟಿಂಗ್ ನಡೀತಾ ಇತ್ತು. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಕರೆದ್ಬಿಟ್ಟು ಒಂದು ಶಾರ್ಟಿಗೆ ನಿಲ್ಲಿಸ್ಕೊಂಡ್ರು. ಅಲ್ಲಿ ನಮ್ಮ ಸುಮ್ಮನೆ ಅವರಾಗೆ ಜನಗಳು ಬೇಕಾಯ್ತು, ಜನ ಕಡಿಮೆ ಇತ್ತು, ಬೇಕಾಗಿ ನಿಲ್ಲಿಸ್ಕೊಂಡ್ರು. ಬಂದ ಮೇಲೆ ಆ ವಿಷಯ ಗೊತ್ತಾಗಿ ನನ್ನ ಫ್ರೆಂಡ್ಸ್ ಕೂಡ ರೇಗ್ಸಕ್ ಶುರು ಮಾಡಿದ್ರು. ಓ ಏನಪ್ಪ ಆರಾಧ್ಯ ಫಿಲ್ಮ್ ಆಕ್ಟರ್ ಆಗ್ಬಿಟ್ಟು, ಆರಾಧ್ಯ ಫಿಲ್ಮ್ ಆಕ್ಟರ್ ಆಗ್ಬಿಟ್ಟು. ಅದ್ರಲ್ಲಿ ನನ್ನ ಸ್ನೇಹಿತರು ಬರೋ ರಾಜಗೋಪಾಲ್ ಅಂತ ಈಗಲೂ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರು ಸುಮ್ಮನೆ ತಮಾಷೆ ಕೇಳಿದ್ರು ಅವರು ಅವತ್ತು. ಇನ್ಮೇಲೆ ಆರಾಧ್ಯ ಮನೆ ಮುಂದೆ ಚಲನಚಿತ್ರ ನಟ ಅಂತ ಬೋರ್ಡ್ ಹಾಕೋಬಹುದು ಅಂತ ಹೇಳಿದ್ರು. ಅಂದ್ರೆ ಅವ್ರ ತಮಾಷೆ ಹೇಳಿರ್ಬೋದು ಅಥವಾ ಏನಕ್ಕೆ ಹೇಳಿರ್ಬೋದು, ಯಾವುದೇ ಒಂದು ಮಾತುಗಳು ಮುಂದೆ ಯಾವತ್ತದು ಸತ್ಯ ಆಗುತ್ತೆ, ಹೇಗೆ ಸತ್ಯ ಆಗುತ್ತೆ ಹೇಳಕ್ಕಾಗಲ್ಲ. ಅದಕ್ಕೆ ನಾವು ಯಾವಾಗಲೂ ಯಾರಿಗೆ ಆದ್ರೂ ಒಳ್ಳೇದನ್ನೇ ಬಯಸ್ಬೇಕು ಅಂತ ಹೇಳ್ತಾರೆ. ಒಳ್ಳೇದಾಗ್ಲಿ 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 ಅಂತ ಹಿರಿಯರು ಹೇಳ್ತಾರೆ. ಅಶ್ವಿನಿ ದೇವತೆಗಳ ಮೇಲ್ಗಡೆ ಅವಳು ಅಸ್ತು ಅಸ್ತು ಅಂತ ಅಂತಾರೆ. ಹಾಗೆ ಒಳ್ಳೇದೇ ನುಡಿಬೇಕು. ಅವತ್ತು ನನ್ನ ಗೆಳೆಯ ರಾಜಗೋಪಾಲ್ ಅವರು ಸುಮ್ಮನೆ ತಮಾಷೆಗೆ ಆ ಮಾತು ಹೇಳಿದ್ರು. ಆ ನಂತರ ಇವತ್ತಿಗೆ ನನಗೆ ಅದನ್ನ ನೆನಪಾಡ್ಕೊಳ್ತೀನಿ. 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀನಿ. 10,000ಕ್ಕಿಂತ ಹೆಚ್ಚು ಟಿವಿ ಎಪಿಸೋಡ್ಗಳಲ್ಲಿ ಮಾಡಿದ್ದೀನಿ. ಆದ್ರೆ ಇವತ್ತಿಗೂ ನನಗೆ ನಾನು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ನನ್ನ ಕ್ಯಾಮ್ರಾ ಮುಂದೆ ಇದ್ದಾಗ ಅವತ್ತೇ ನನ್ನ ಹೊಸ ದಿನ, ಹೊಸ ಅನುಭವ, ಹೊಸ ಕೆಲಸ
ಇದನ್ ಕೇಳ್ತಾ ಇದ್ರೆ ಅನ್ಸುತ್ತೆ ಈಗ ತುಂಬಿದ್ ಕೊಡ ಅಂತಾರಲ್ಲ ಸರ್, ತುಂಬಿದ್ ಕೊಡ ತುಳುಕಲ್ಲ ಯಾವಾಗ್ಲೂ. ಖುಷಿ ಆಗುತ್ತೆ ಕೇಳಿ. ಈಗ ಮೊದಲನೇ ಸಿನಿಮಾ ಅವಾಗ ನಿಮ್ ಬರೀ ನಿಂತ್ಕೊಳೋದ್ ಅಷ್ಟೇ, ಡೈಲಾಗ್ಸ್ ಏನಿಲ್ಲ. ಅದರ ನಂತರ ಏನಾಯ್ತು, ಬಿ ಮಲ್ಲೇಶ್ ಅವರು ಒಬ್ರು ಡೈರೆಕ್ಟರ್, ಅವ್ರ ಪರಿಚಯ ಆಗಿತ್ತು. ಮತ್ತು ಆರ್.ಎನ್. ಜಯಗೋಪಾಲ್ ಇವ್ರ ಪರಿಚಯ ಆಗಿತ್ತು. ನನಗೆ ಹೊಡೆದಾಟ ಇತ್ತು. ಬಿ ಮಲ್ಲೇಶ್ ಅವರು ಒಂದು ಸಿನಿಮಾ ಮಾಡ್ತಾ ಇದ್ರು, ಬಿಡುಗಡೆಯ ಬೇಡಿ ಅಂತ ಏನೋ ಸಿನಿಮಾ ಹೆಸರು. ಆಮೇಲೆ ಅದನ್ನ ಮತ್ಸ್ಯ ಭೇದ ಅಂತ ಚೇಂಜ್ ಮಾಡಿದ್ರು. ಅನಂತ ನಾಗ್ ಅವರು ಮತ್ತೆ ಮಹಾರಾಷ್ಟ್ರ ಅವರದಲ್ಲಿ ಪಾತ್ರ ಮಾಡಿದ್ರು. ಬಿ ಮಲ್ಲೇಶ್ ಅವ್ರ ಪರಿಚಯ ಇತ್ತಲ್ಲ, ಅವರು ನನ್ನನ್ನು ಕರೆದು ಒಂದು ಪಾತ್ರ ಕೊಟ್ಟರು. ಪಾತ್ರ ಮಾಡಿದೆ. ಅನಂತ ಅವ್ರ ಜೊತೆಲಿ ರಮೇಶ್ ಭಟ್ ಅವ್ರ ಕಾಂಬಿನೇಷನ್ ಮತ್ತೆ ಮಹಾರಾಷ್ಟ್ರ ಅವ್ರ ಕಾಂಬಿನೇಷನ್. ಅದು ಮೊದಲ ಸಿನಿಮಾ ನಂದು. ಆ ನಂತರ ಇನ್ನೊಂದು ಯಾವ್ದೋ ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾ ಸೆಟ್ ಆಕ್ಟ್ ಮಾಡಿದ್ದೆ, ಅಲ್ಲಿ ಬಿಡುಗಡೆ ಆಗ್ಲೇ ಇಲ್ಲ. ಎರಡು ಸೈಮಲ್ಟೇನಿಯಸ್ ಆಗಿ ಅದೇ ಟೈಮ್ದಲ್ಲೇನೆ. ಬಟ್ ಒಂದು ಸಿನಿಮಾ ರಿಲೀಸ್ ಆಯ್ತು, ಒಂದು ಸಿನಿಮಾ ರಿಲೀಸ್ ಆಗಲಿಲ್ಲ. ಸಿನಿಮಾದು ಈಗ ಅನಂತ್ ನಾಗ್ ಸರ್ ಜೊತೆ ಆಕ್ಟ್ ಮಾಡಿದೆ ಅಂದ್ರಲ್ಲ ಸರ್, ಆ ಅನುಭವ ಹೇಗಿತ್ತು ಸರ್ ಅವ್ರ ಜೊತೆ? ಲೆಜೆಂಡ್ಗಳಮ್ಮ, ಲೆಜೆಂಡ್. ಬಹಳ ಅಪರೂಪದ ಕಲಾವಿದರಲ್ಲಿ ಅವರು, ಬಹಳ ಅಪರೂಪದ ಕಲಾವಿದರಲ್ಲಿ. ಆತರ ತುಂಬಾ ಜನ ನನಗೆ ಅವಕಾಶ ಸಿಕ್ತು ಸಿನಿಮಾ ರಂಗದಲ್ಲಿ. ರಾಜ್ಕುಮಾರ್ ಅವ್ರ ಜೊತೆ ಶಬ್ದವೇದಿಲಿ ಅವಕಾಶ ಸಿಕ್ತು, ರಾಜೇಶ್ ಅವ್ರ ಜೊತೆಲಿ, ಎಂ.ಪಿ. ಶಂಕರ್ ಅವ್ರ ಜೊತೆಲಿ, ಜಯಂತಿ ಅಮ್ಮ ಅವ್ರ ಜೊತೆಲಿ, ಭಾರತಿ ಅಮ್ಮ ಅವ್ರ ಜೊತೆಲಿ, ಹೀಗೆ ಆಮೇಲೆ ಜಿ.ವಿ. ಅಯ್ಯರ್ ಅವ್ರ ಜೊತೆಲಿ, ಜಿ.ವಿ. ಅಯ್ಯರ್ ಅವ್ರ ನಿರ್ದೇಶನದಲ್ಲಿ ಮಾಡಿದೆ. ಈ ತರದೆಲ್ಲ ತುಂಬಾ ದೊಡ್ಡ ದೊಡ್ಡ ಕೆ.ಎಸ್. ಅಶ್ವಥ್ ಅವ್ರ ಜೊತೆಲಿ ಆಕ್ಟ್ ಮಾಡಿದೆ. ಸಿನಿಮಾ ರಂಗದ್ದು. ಈಗ ಅನಂತ್ ನಾಗ್ ಸರ್ ಜೊತೆ ಅಂದ್ರೆ ಆನ್ ಸ್ಕ್ರೀನ್ ನೀವ್ ಆಕ್ಟ್ ಮಾಡ್ತಿರ್ತೀರ, ಅದಾಯ್ತು. ಈಗ ನಿಮ್ದ ಅದೆಲ್ಲ ಆದ್ಮೇಲೆ ಏನಾದ್ರು ನಿಮ್ಗೆ ಹಂಚ್ಕೋತಿದ್ರ ಅಥವಾ ಏನಾದ್ರು ಮಾತುಕತೆಗಳು ನಡೀತಾ ಇತ್ತ? ಇಲ್ಲ, ಅಷ್ಟೊಂದು ಅವಕಾಶ ಇರ್ಲಿಲ್ಲ, ಅಷ್ಟು ಸಮಯ ಇರ್ತಿರ್ಲಿಲ್ಲ ಅಷ್ಟು. ರಾಜ್ಕುಮಾರ್ ಸರ್ ಜೊತೆ ಶಬ್ದವೇದಿ ಸಿನಿಮಾದಲ್ಲಿ ಉತ್ತರಹಳ್ಳಿ ಶೂಟಿಂಗ್ ನಡೀತಾ ಇತ್ತು. ಈಗ ಉತ್ತರಹಳ್ಳಿ ತುಂಬಾ ಬೆಳೆದ್ಬಿಟ್ಟಿದೆ, ಸಿಟಿ ತರ ಆಗಿತ್ತು. ಅವಾಗ ಹಳ್ಳಿ ತರ ಇತ್ತು, ಬಂಡೆಗಳಿತ್ತು. ಅವಾಗ ಒಂದು ಸೀನ್, ಫೈಟ್ ಸೀನ್, ರಾಜ್ಕುಮಾರ್ ಅವ್ರು ಫೈಟ್ ಮಾಡಿ ಬರ್ತಾರೆ. ಫೈಟ್ ಮಾಡಿ ಬಂದಾಗ ಅಲ್ಲೊಂದಷ್ಟು ಜನ ವ್ಯಾಪಾರಿಗಳಿರ್ತಾರೆ. ಒಬ್ಬ ಕಡಲೆಕಾಯಿ ಮಾರೋನು, ಒಬ್ಬ ಎಳ್ನೀರು ಮಾರೋನು, ಇನ್ನೊಬ್ಬ ಟೀ ಮಾರೋನು, ಈ ತರದ್ದು. ಇಲ್ಲಿ ನಾನು ಒಂದು ಪಾತ್ರ, ಕರಿಬಸವಯ್ಯನವರು, ನಮ್ಮ ಹಿರಿಯ ಕಲಾವಿದರು, ಅವರಿಲ್ಲ, ನನ್ನ ಆತ್ಮೀಯ ಗೆಳೆಯ ಅವರು, ಮತ್ತೆ ಇನ್ನೊಬ್ರು, 3 ಜನ ಆ ಪಾತ್ರ ಮಾಡ್ತಾ ಇದ್ವಿ. ರಾಜ್ಕುಮಾರ್ ಫೈಟ್ ಮಾಡಿ ಬರ್ತಾರೆ. ಅವ್ರನ್ನ ಮಾತಾಡ್ಬಿಟ್ಟು ಹೇಳ್ತೀವಿ, ಅವ್ರಿಗೆ ತುಂಬಾ ನೀವು ಒಳ್ಳೆ ಕೆಲಸ ಮಾಡಿದ್ರಿ, ನೀವು ಸಹಾಯ ಮಾಡಿದ್ರಿ, ಅವರೆಲ್ಲ ನಮ್ಗೆ ತೊಂದರೆ ಕೊಡ್ತಾ ಇದ್ರು, ನಮ್ಮ ಹತ್ರ ದುಡ್ಡು ದೋಚ್ಕೊಂಡು ಹೋಗ್ತಾ ಇದ್ರು, ಹೊಡಿತಾ ಇದ್ರು, ಬಿಡಿತಾ ಇದ್ರು ಅಂತ ಎಲ್ಲ ಹೇಳ್ಬಿಟ್ಟು, ಒಬ್ರು ಕಡಲೆಕಾಯಿ ಕೊಡಕ್ ಹೋಗ್ತೀವಿ, ಒಬ್ರು ಎಳ್ನೀರು, ಒಬ್ರು ಟೀ ಇಲ್ಲ. 3 ಜನ ಮಾನಿಟರ್ ಮಾಡಿದ್ವಿ. ರಾಜ್ಕುಮಾರ್ ಅವ್ರ ಜೊತೆನೆ ಮಾನಿಟರ್ ಮಾಡೋದು, ಪ್ರಾಕ್ಟೀಸ್ ರಿಹರ್ಸಲ್ ಗೊತ್ತಲ್ಲ, ಮಾನಿಟರ್ ಮಾಡಿದ್ವಿ. ಇಬ್ಬರದ್ದು ಆಯ್ತು ಟೇಕ್, 3ನೇ ನಂದು ಆಗ್ಬೇಕಾಗಿತ್ತು. ಅಷ್ಟರಲ್ಲಿ ಏನಾಯ್ತು, ಜೊತೆಲಿ ವರದಣ್ಣ ಅವರಿದ್ರು, ರಾಜ್ಕುಮಾರ್ ಅವರ ಸಹೋದರ. ಅವ್ರು ಹೇಳಿದ್ರು, ಬೇಡ 3 ಜನ ಅದ್ರಲ್ಲಿ ಲ್ಯಾಗ್ ಆಗುತ್ತೆ, ಇಬ್ರೇ ಸಾಕು ಅಂದ್ರು. ಸೊ ಅಲ್ಲಿ ಮಾನಿಟರ್ ಮಾಡಿದನು ಅವ್ರ ಜೊತೆ ಟೇಕ್ ಮಾಡಕ್ ಆಗ್ಲಿಲ್ಲ, ಮಿಸ್ ಆಯ್ತು. ಆಮೇಲೆ ಬಟ್ ಅದೇ ಸಿನಿಮಾದಲ್ಲಿ ಶಬ್ದವೇದಿಯಲ್ಲಿ ಮತ್ತೆ ಒಂದು ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ಒಂದು ಚಿಕ್ಕ ಪಾತ್ರ ಮಾಡುವಂತ ಅವಕಾಶ ಸಿಕ್ತು ಆ ಸಿನಿಮಾದಲ್ಲಿ. ಖುಷಿ ಆಯ್ತು. ಆಮೇಲೆ ರಾಜ್ಕುಮಾರ್ ಅವ್ರನ್ನ ಭೇಟಿ ಆದ್ರು, ನಾನು ಅದು ಮೊದಲನೇ ಭೇಟಿ ಏನಲ್ಲ, ಅಲ್ಲಿ ಮಾತಾಡ್ದ ಹೇಗೆ ಮಾತಾಡೋರು ಅಂತ ಹೇಳ್ತೀನಿ. ಪರಿಚಯ ಮಾಡ್ಕೊಟ್ರು ಕರಿಬಸಯ್ಯ, ಅಣ್ಣ ಇವರು ಶಿವಕುಮಾರ್ ಆರಾಧ್ಯ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು, ಪುರೋಹಿತರು, ಇವ್ರ ತಂದೆಯವರು ಪುರೋಹಿತರು ಅಂತೆಲ್ಲ ಹೇಳಿದ್ರು. ಹಾಗಂತ ತಕ್ಷಣ ಮಾತಾಡಿದ್ರು ಚೆನ್ನಾಗಿ. ಆಮೇಲೆ ಯಾವ ಊರು ಅಂದ್ರು, ಗುಬ್ಬಿ ಅಂತ ಹೇಳಿದೆ. ಗುಬ್ಬಿ ಅಂದ ತಕ್ಷಣ ಅವ್ರ ಮುಖ ಅರಳೋಯ್ತಪ್ಪ, ತುಂಬಾ ಖುಷಿ ಆಗ್ಬಿಟ್ರು. ಗುಬ್ಬಿ ತಕ್ಷಣ, ಓ ನಮ್ಮ ಯಜಮಾನ್ರ ಊರು ಅಂದ್ರು. ಅಂದ್ರೆ ಅವ್ರು ಬೆಳೆದು ಬಂದಂತ ಸಂಸ್ಥೆ ಗುಬ್ಬಿರಣ್ಣ ನಾಟಕ ಮಾಡಲಿ, ಗುಬ್ಬಿ ವೀರಣ್ಣವ್ರನ್ನ ಅವ್ರ ಯಜಮಾನ್ರು ಅಂತಾನೆ ಕರೀತಾ ಇದ್ರು. ಅದನ್ನೆಲ್ಲ ಪಡ್ಕೊಂಡ್ರು, ಖುಷಿ ಆಯ್ತು. ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಕಲಾವಿದರಾದ್ರೂ ಕೂಡ ಅವರು ಬೆಳೆದು ಬಂದಂತ ಹಾದಿನ ಅವ್ರು ಎಷ್ಟು ನೆನಪು ಮಾಡ್ಕೊತಾ ಇದ್ರು. ಇದನ್ನ ನಾವು ನೋಡ್ಬೇಕು, ಕಲಿಬೇಕು, ಪಾಲಿಸ್ಬೇಕು. ಆಮೇಲೆ ಹೇಳಿದೆ ನಿಮಗೆ, ರಾಜ್ಕುಮಾರ್ ಅವ್ರ ಜೊತೆ ಅವ್ರದ್ದು ಮೊದಲನೇ ಭೇಟಿ ಅಲ್ಲ ಅಂತ. ಇದಕ್ಕೆ ಮುಂಚೆ ಸಾಕಷ್ಟು ಸರ್ತಿ ರಾಜ್ಕುಮಾರ್ ಅವ್ರ ಭೇಟಿ ಆಗಿದ್ದೆ. ಹೇಗೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ಬಹುಶಃ 7ನೇ ಕ್ಲಾಸ್ ಅಲ್ಲಿ ಇದ್ದಾಗ, ಮಾಗಡಿರೋಡ್ ಶಾಲೆಯಲ್ಲಿ ಓದ್ತಾ ಇದ್ದೆ ಅಂತ ಹೇಳಿದ್ನಲ್ಲ, 7ನೇ ಕ್ಲಾಸ್ ಅಲ್ಲ 5ನೇ ಕ್ಲಾಸ್ ಇರ್ಬೋದು, ಕೆರಳಿನ ಕರೆ ಅಂತ ಒಂದು ಸಿನಿಮಾ ಶೂಟಿಂಗ್. ನಮ್ಮ ಶಾಲೆಯಿಂದ ಮುಂದೆ ಒಂದು ಬಾಪೂಜಿ ಹಾಸ್ಟೆಲ್ ಅಂತ ಇತ್ತು, ದೊಡ್ಡ ಗ್ರೌಂಡ್ ಇತ್ತು. ಅಲ್ಲಿ ಸೆಟ್ ಹಾಕಿದ್ರು, ದಸರಾ ಪೂಜೆದು.
ಆ ಸಿನಿಮಾದಲ್ಲಿ ಒಂದು ಹಾಡಿದೆ, ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋದು. ಆ ಹಾಡು ಶೂಟಿಂಗ್ ನಡೀತಾ ಇತ್ತು. ಆರ್ ನಾಗೇಂದ್ರ ಅವರಿದ್ರು, ಕಲ್ಪನಾ ಅವರು, ಎಲ್ಲರೂ ಬಂದಿದ್ರು ಅಲ್ಲಿ. ನಾವಿನ್ನು ಹುಡುಗರಲ್ವಾ, ಸ್ಕೂಲ್ ಹುಡುಗರೆಲ್ಲ ಶೂಟಿಂಗ್ ನೋಡಕ್ ಹೋಗಿದ್ವಿ. ಫಸ್ಟ್ ಟೈಮ್ ಅಂದ್ರೆ ತುಂಬಾ ಜನ ಏನ್ ಇರ್ಲಿಲ್ಲ ಅವಾಗ. ರಾಜ್ಕುಮಾರ್ ಅವರು ಅಲ್ಲೇ ಸಿಕ್ಕಿದ್ರು ನಮ್ಗೆ. ಆ ಗೇಟ್ ಅಲ್ಲೇ ಕಾರಲ್ಲಿ ಬಂದ್ರು. ಅವ್ರು ಇಳಿದ್ ಬರ್ತಾ ಅದಕ್ಕೆ ಶೇಕ್ ಹ್ಯಾಂಡ್ ಮಾಡಿದ್ವಿ. ಮೊದಲನೇ ಸರಿ ಹಸ್ತಲಾಘವ ಮಾಡಿದ್ ನಾನು 5ನೇ ಕ್ಲಾಸೋ 7ನೇ ಕ್ಲಾಸೋ ಇರ್ಬೋದು. ಅಂದ್ರೆ ಆ ಸಮಯದಲ್ಲೇ ಅವಾಗ ನಿಮ್ಗೆ ಅನಿಸ್ತಾ ಸರ್ ಜೊತೆ ಸ್ಟೇಜ್ ಶೇರ್ ಅಂದ್ರೆ ಆಕ್ಟ್ ಮಾಡ್ಬೇಕು ಅಂತ? ಇಲ್ಲ ಇಲ್ಲ ಇಲ್ಲ, ಏನು ಗೊತ್ತಿಲ್ಲ, ಅವೆಲ್ಲ ಕಲ್ಪನೆನೇ ಇರ್ಲಿಲ್ಲ. ಬಾಲ್ಯದ ಕಲ್ಪನೆ ಇರಲಿಲ್ಲ. ಅವ್ರು ನೋಡಿದ್ರೆ ಖುಷಿ ಆಯ್ತು ಅಷ್ಟೇ. ಒಂದು ರಾಜ್ಕುಮಾರ್ ಅವ್ರ ಆ ನಂತರ ಹಲವಾರು ಸರಿ ಭೇಟಿ ಆದ. ಅದು ಬೇರೆ ಸ್ನೇಹಿತರ ಜೊತೆಗಳಲ್ಲಿ ಅವರ ತಂಗಿ ಮಕ್ಕಳದು ಮೊಮ್ಮಕ್ಕಳದು ಮದುವೆ ಇತ್ತು. ಇದೇ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಮಂಜುನಾಥ ಚೌಟ್ರಿ ಅಂತ ಇದೆ, ಧರ್ಮಸ್ಥಳ ಮಂದಿರ. ಆ ಚೌಟ್ರಿಯಲ್ಲಿ ಮದುವೆ ಮುಹೂರ್ತ ಎಲ್ಲ ಮುಗಿದೋಗಿತ್ತು. ಆ ಟೈಮ್ ನನ್ನ ಸ್ನೇಹಿತರೆಲ್ಲ ಕರ್ಕೊಂಡು ಹೋದ್ರು, ಅವ್ರ ಪರಿಚಯ ಇದ್ರು. ಅಲ್ಲಿ ಹೋದಾಗ ರಾಜ್ಕುಮಾರ್ ಅವರು ಈ ನಾವು ಮಕ್ಕಳನ್ನ ಒಂಥರ ಅಂಬೆಗಾಲ ಇಟ್ಕೊಂಡು ಮಕ್ಕಳು ಬೆನ್ಮೇಲೆ ಕೂರ್ಸ್ಕೊಂಡು ಆಡ್ತೀವಲ್ಲ, ಆತರ ಮೊಮ್ಮಕ್ಕಳನ್ನ ನಾವು ಕೂರಿಸ್ಕೊಂಡು ಆಟ ಆಡ್ತಾ ಇದ್ರು. ಅದ್ ನೋಡಿದ್ರೆ ಇಷ್ಟು ದೊಡ್ಡ ನಟ, ಇಷ್ಟು ಸಿಂಪಲ್, ಇಷ್ಟು ಸರಳತೆ ಅನ್ನಿಸ್ತು. ಆದ್ರೆ ಮಕ್ಕಳಲ್ಲಿ ಮಕ್ಕಳಾಗಿ ಅವ್ರು ಬರ್ತಿದ್ರು. ಅದನ್ನ ನೋಡಿದ್ದೆ. ಸುಮಾರು ಜನ ಹೇಳ್ತಾರೆ ತುಂಬಾ ವಿನಯವಾಗಿ ನಮಗ್ ನೋಡೋ ಅದೃಷ್ಟ ಇಲ್ಲ. ತುಂಬಾ ವಿನಯವಾಗಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಎಲ್ಲರೂ. ಸರ್ ನೀವ್ ಹೇಳಿದ್ರಿ ಕರಿಬಸವೇನ್ ಅವ್ರು ನಿಮ್ದು ಫ್ರೆಂಡ್ ಅಂತ ಹೇಳಿ. ಆಕ್ಚುಲಿ ಅವರು ತುಂಬಾ ಒಳ್ಳೆ ಆಕ್ಟರ್, ಸುಮಾರು ಸಿನಿಮಾಗಳು ನೋಡಿದೀವಿ. ಅವ್ರ ಬಗ್ಗೆ ನಿಮ್ ಒಡನಾಟ ಹೇಳಿ. ಅವರು ನನ್ನ ರಂಗಭೂಮಿ ಗಿಳಿಯ. ನಾವು ಅವ್ರ ಜೊತೆಯಲ್ಲಿ ನಾಟಕಗಳು ಮಾಡಿದ್ವಿ, ಸೀರಿಯಲ್ ಮಾಡಿದ್ವಿ, ಸಿನಿಮಾ ಮಾಡಿದ್ವಿ. ತುಂಬಾ ಅದ್ಭುತವಾದ ಕಲಾವಿದ. ಏನೋ ದುರ್ದೈವ ಬೇಗ ಹೊರಟೋದ್ರಷ್ಟೇ. ಅವ್ರು ತುಂಬಾ ಅವ್ರ ಹೆಸರು ಕೇಳಿದ್ರೆ ನೆನಪಾಗೋದು ಅವ್ರು ಯಾರಿಗೆ ಸಲತೆ ಸಂಬಳದಲ್ಲಿ ಅವ್ರ ಜೊತೆ ಒಂದು ಪಾರ್ಟಿ ಇದೆಯಲ್ಲ, ಅದು ನೆನಪಾಗುತ್ತೆ. ಅದೇ ಅದಾದ್ಮೇಲೆ ಅದೇ ಮೊದಲನೇ ಸಿನಿಮಾ ಆದ್ಮೇಲೆ ನಿಮ್ಗೆ ಅದೇ ಶ್ರೀನಾಥ್ ಅವ್ರ ಜೊತೆ ಮೊದಲನೇ ಸಿನಿಮಾ ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬಂತ ಅಥವಾ ಸ್ವಲ್ಪ ಮತ್ತೆ ಸ್ಟ್ರಗಲ್ ಮಾಡ್ತಾರೆ? ಮತ್ತೆ ನನಗೆ ಇಲ್ಲ ಸ್ಟ್ರಗಲ್, ನನಗೆ ಆ ಕಡೆ ಕಲ್ಪನೆ ಇಲ್ಲ, ಅವಕಾಶ ಸಿಕ್ತು ಮಾಡಿದೆ. ಆಮೇಲೆ ಅದೇ ಟೈಮಲ್ಲಿ ಸುನೀಲ್ ಪುರಾಣಿಕ್ ಅವ್ರ ಪರಿಚಯ ಆಯ್ತು. ಟಿವಿ ಸೀರಿಯಲ್ ನಡೀತಾ ಇತ್ತು. ಅವರು ಅಷ್ಟೊತ್ತಲ್ಲ ಒಂದಷ್ಟು ಸೀರಿಯಲ್ ಮಾಡಿದ್ರು. ಸ್ವರ ಸಂಪದ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು ಅವರು. ಇದು ಸೀರಿಯಲ್. ಆ ಸೀರಿಯಲ್ ಜರ್ನಿಗೆ ಮುಂಚೆ ನಾಟಕಗಳು ನೋಡ್ಕೊಂಡು ಮಾಡ್ತಾ ಇದ್ವಲ್ಲ, ದೂರದರ್ಶನ ಅವಾಗ ಕಿರುಚಿತ್ರಗಳು ಮಾಡ್ತಾ ಇದ್ರು. ಕಿರುಚಿತ್ರಗಳು ಅಥವಾ ಸಿಂಗಲ್ ಎಪಿಸೋಡ್ ಇವೆಲ್ಲ ನಡೀತಾ ಇತ್ತು. ನಮ್ಮ ಸಂಸ್ಥೆಯಿಂದಲೇ ನಾಟಕ ತಂಡ ಇತ್ತಲ್ಲ, ನಮ್ಮ ತಂಡದಿಂದಲೇ ಒಂದು ಕಿರುಚಿತ್ರ ಮಾಡಿದ್ವಿ, ಕಳೆದುಕೊಂಡದ್ದು ಅಂತ ಅದ್ರ ಟೈಟ್ಲು. ಕಳೆದುಕೊಂಡದ್ದು. ಆ ಸ್ಕ್ರಿಪ್ಟ್ ಬರೆದಿದ್ದು TN ಸೀತಾರಾಮ್ ಅವರು. ಡೈರೆಕ್ಷನ್ ಮಾಡಿದ್ರು ನನ್ನ ಗೆಳೆಯರಂತ ಇವರು ನಾಗೇಶ್ ಅವರು. ಹೀಗೆ ಆ ಜರ್ನಿ ಹೋಗ್ತಾ ಇದ್ದಾಗ ಪ್ರಕಾಶ್ ಅರಸ್ ಅವರು ಡೈರೆಕ್ಷನ್ ಮಾಡಿದ್ದು, ಅವರ ಅಣ್ಣ ಆರ್ ನಾಗೇಶ್ ಅವರು ಕ್ಯಾರೆಕ್ಟರ್ ಮಾಡಿದ್ರು ಅದರಲ್ಲಿ ಕಿರುಚಿತ್ರ. ಇದು ಶೂಟಿಂಗ್ ಮಾಡಿದ್ದೇವೆ ನಾವು. MP ಪ್ರಕಾಶ್ ಅಂತ ಮಿನಿಸ್ಟರ್ ಇದ್ರು ಅವ್ರ ಮನೆಯಲ್ಲಿ. ಸೊ ನಾನು ಟಿವಿಗೆ ಅಂತ ಮೊದಲು ಕ್ಯಾಮ್ರಾ ಫೇಸ್ ಮಾಡಿದ್ದು, ಸಿನಿಮಾದಾಗಿತ್ತಲ್ಲ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಲ್ಲಿ. ಅಂದ್ರೆ 2 ಸಿನಿಮಾ ಆದ್ಮೇಲೆ ನೀವು ಮತ್ತೆ ಈ ಕಿರುಚಿತ್ರ ಮಾಡಿದ್ವಿ ದೂರದರ್ಶನ್ಗೆ. ಇದಾದ್ಮೇಲೆ ಸುನೀಲ್ ಪುರಾಣಿಕ್ ಅವ್ರ ಪರಿಚಯ ಆಯ್ತು. ಆಗೆಲ್ಲ ನಾಟಕಗಳಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ತುಂಬಾ ಜನ ಡೈರೆಕ್ಟರ್ಗಳು ರವೀಂದ್ರ ಕಲಾಕ್ಷೇತ್ರಕ್ಕೆ ಅಥವಾ ಬೇರೆ ಕಡೆ ನಾಟಕಗಳು ನಡೆಯೋ ಕಡೆ ಹೋಗಿ ನಾಟಕ ನೋಡಿ ಅಲ್ಲಿ ಪ್ರತಿಭೆ ಇರುವಂತ ಕಲಾವಿದರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅಂತ ಒಂದು ಕಾಲ ನಮ್ಮ ಕಾಲ. ಸುನೀಲ್ ಪುರಾಣಿಕ್ ಅವರು ಮತ್ತೆ ಲಿಂಗದೇವ್ರು ಅವ್ರ ಪರಿಚಯ ಆಯ್ತು. ಅವರು ಸ್ವರ ಸಂಪದ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು. ಅದರಲ್ಲಿ ನನಗೊಂದು ಪಾತ್ರ ಕೊಟ್ಟರು. ಅದರಲ್ಲೂ ಘಟಾನುಘಟಿಗಳ ಆ ಸೀರಿಯಲ್ ಇದ್ದವರು ಪಾತ್ರಧಾರಿಗಳು ಕಲ್ಯಾಣ್ ಕುಮಾರ್ ಅವರು, ಲೋಕೇಶ್ ಅವರು, ಗಿರಿಜಾ ಲೋಕೇಶ್, ಲೋಕನಾಥ್ ಅವರು, ಈಗ ತುಂಬಾ ದೊಡ್ಡ ದೊಡ್ಡ ಕಲಾವಿದರು. ಅದರಲ್ಲಿ ಕಲ್ಯಾಣ್ ಕುಮಾರ್ ಅವರ ಸಪೋರ್ಟಿಂಗ್ ಕ್ಯಾರೆಕ್ಟರ್ ನನಗೆ ಕೊಟ್ಟರು. ಈಗ ರಾಜ್ಕುಮಾರ್ ಅವ್ರ ಜೊತೆ ನಾವು ಹೇಗೆ ಭಾವುಕರಾದ್ವಿ, ಹಾಗೆ ಕಲ್ಯಾಣ್ ಕುಮಾರ್ ಅವರೆಲ್ಲ ಸಮಕಾಲಿ ಇದ್ರು, ಅಷ್ಟೇ ಈಕ್ವಲ್ ಆಗಿದ್ದರು ಅವರೆಲ್ಲ. ಕಲ್ಯಾಣ್ ಕುಮಾರ್ ಅವ್ರ ಜೊತೆ ಪಾತ್ರ ಮಾಡಬೇಕಾದ್ರೆ ನನಗೆ ಬಹಳ ಒಂದು ಖುಷಿನೂ ಆಗ್ತಾ ಇತ್ತು, ಆಶ್ಚರ್ಯ ಆಗ್ತಾ ಇತ್ತು. ಇಂಥ ದೊಡ್ಡ ನಟರ ಜೊತೆ ಅವಕಾಶ ಸಿಗ್ತಾ ಅಂತ. ಈಗ ನನ್ನ ಕಲಾವಿದ ಆಗ್ತೀನಿ ಅನ್ನೋ ಕಲ್ಪನೆ ನನಗಿರ್ಲಿಲ್ಲ. ಹಾಗಾಗಿ ಕಲ್ಯಾಣ್ ಕುಮಾರ್ ಅವ್ರು ಎಷ್ಟು ಪ್ರೀತಿ ತೋರಿಸ್ತಾ ಇದ್ರು ಅಂದ್ರೆ, ನಾವು ಕೂತ್ಕೊಂಡಿದ್ರೆ ಬಂದು ನಮ್ಮ ಪಂಥಗಳು ಹೇಗಿರ್ಬೇಕು ಕೈ ಹಾಕೊಂಡು ಹೇಗ್ರಿ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಇವೆಲ್ಲ ಕೇಳೋರು ಅವರು. ಅಂತ ಒಂದು ಪ್ರೀತಿನ ಟೈಮಲ್ಲಿ ಕೊಡ್ತೀವಿ. ಇದು ಸ್ವರ ಸಂಪದ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳು, ಸಿನಿಮಾಗಿಂತ ಹೆಚ್ಚಾಗಿ ಸೀರಿಯಲ್ ಮಾಡ್ತಾ ಇದ್ದೆ. ಇವ್ರದೇ ಕಂಟಿನ್ಯೂಸ್ ನಡೀತಾ ಇತ್ತು. ಯಾರೋ ಲಿಂಗದೇವರು ಅವಾಗ ಇದ್ದವ್ರು ಕೆಲವೇ ಜನ ಡೈರೆಕ್ಟರ್ಗಳು. ಒಂದು ನನಗೆ ಗೊತ್ತಿರೋ ಹಾಗೆ ನಾಗಮಣ ಅವ್ರದ್ದೊಂದಷ್ಟು ಸೀರಿಯಲ್ ನಡೀತಾ ಇತ್ತು.
ರವಿಕಿರಣ್ ಅವರು, ಲಿಂಗದೇವರು, ಸುನಿಲ್ ಪುರಾಣಿಕ್ ಅವರು, ಸಿ.ಕೆ. ಚಂದ್ರ ಅವರು, ಈ ತರ ಒಂದು 5-6 ಜನ ಬೆರಳಿಕೆ ಎಷ್ಟಿಲ್ಲ ಅಷ್ಟು ಪ್ರೊಡಕ್ಷನ್ ನಡೀತಾ ಇದ್ದಿದ್ದು. ಇವ್ರ ಸೀರಿಯಲ್ ಎಸ್ಪೆಷಲಿ ಸುನಿಲ್ ಪುರಾಣಿಕ್, ಲಿಂಗದೇವರವರ ಸೀರಿಯಲ್ಗಳಲ್ಲಿ ಪ್ರತಿಯೊಂದರಲ್ಲೂ ನಾನು ಪಾತ್ರ ಮಾಡ್ತಾ ಇದ್ದೆ. ಅವು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು, ಹೇಳಿದಲ್ಲ ಫ್ಯಾಕ್ಟ್ರಿ ಇದ್ದಲ್ಲ, ಎಸ್ಕಾರ್ಸ್ ಅಲ್ಲಿ ಕೆಲಸ ಮಾಡ್ತಾ ಕೆಲಸ ಮಾಡ್ಕೊಂಡೇನೆ ನೀವು ಕೆಲಸ ಮಾಡ್ಕೊಂಡು. ಹೌದು, ಶಿಫ್ಟ್ ಅನುಕೂಲ ಇರ್ತಾ ಇತ್ತಲ್ಲ, ಹಾಗಾಗಿ ನಾಟಕಕ್ಕೆ ಹೀಗೆ ತೊಡಸ್ಕೊಂಡ್ವಿ ಅಂದ್ರೆ ಬೆಳಗ್ಗೆ ಸಾಯಂಕಾಲದವರೆಗೂ ಫ್ಯಾಕ್ಟ್ರಿಗೆ ವರ್ಕು, ಸಂಜೆ ಹೊತ್ತು ನಾಟಕ ಪ್ರಾಕ್ಟೀಸ್ ಮಾಡಿ ನಾಟಕ ಮಾಡ್ತಾ ಇದ್ವಿ. ಸೀರಿಯಲ್ ಹೇಗೆ ಅಂದ್ರೆ ಇವರೆಲ್ಲ ತುಂಬಾ ಕೋಆಪರೇಟ್ ಮಾಡ್ತಾ ಇದ್ರಲ್ಲ ನಮಗೆ. ನಾನು ಯಾವ ಶಿಫ್ಟ್ ಅಂತ ಕೇಳ್ತಾ ಇದ್ರು. ಸರ್ ನಾನು ಫಸ್ಟ್ ಶಿಫ್ಟ್ ಇದೀನಿ ಅಂದ್ರೆ, ಸರಿ ಡ್ಯೂಟಿ ಮುಗಿಸ್ಕೊಂಡು ನೀವು 3 ಗಂಟೆ ಮೇಲೆ ಬನ್ನಿ, ನಿಮ್ ಸೀನ್ ಮಾಡ್ತೀವಿ ಅಂತ ಇದ್ರು. ಅನುಕೂಲ ಮಾಡ್ಕೊಡ್ತಾರೆ. ಈಗ ಯಾರು ಆ ತರದ್ದು ಯಾರು ಅವಕಾಶ ಕೊಡಲ್ಲ, ಅಷ್ಟು ಲೀನಿಯನ್ಸ್ ಕೊಡಲ್ಲ. ಆಮೇಲೆ ನಾನು ಸೆಕೆಂಡ್ ಶಿಫ್ಟ್ ಇದೀನಿ ಅಂತಂದ್ರೆ ಬೆಳಿಗ್ಗೆ ಬಂದ್ಬಿಡಿ, ನಿಮ್ಗೆ 11 ಗಂಟೆ ಬಿಟ್ಕೊಟ್ಬಿಡ್ತೀವಿ, ಮತ್ತೆ ಡ್ಯೂಟಿಗೆ ಹೋಗಿ ಅಂತ ಇದ್ರು. ಈ ತರ ಆಗ್ತಿತ್ತಲ್ಲ ಸರ್ ನಿಮ್ಗೂ ಎರಡೂನು ಬ್ಯಾಲೆನ್ಸ್ ಮಾಡಕ್ಕೆ? ಕಷ್ಟ ಆಗ್ತಾ ಇತ್ತು. ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ತಾ ಇದ್ವಿ, ಖುಷಿ ಕೊಡ್ತಾ ಇತ್ತು. ಮೊದಲನೇ ಸಂಭಾವನೆ ಎಷ್ಟಿತ್ತು ಸರ್? ಅಂದ್ರೆ ಫಸ್ಟ್ ಸ್ಯಾಲ್ರಿ ಅಂತ ನಿಮಗ್ ಬಂದಿದ್ದು ರಂಗಭೂಮಿಲಾಗಿರ್ಬೋದು, ನಾಟಕ? ಅವಾಗ ಸಂಭಾವನೆ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಒಂದು ಮೊದಲನೇ ಸರ್ತಿ ಅವರು ಸಂಭಾವನೆ ಅನ್ನೋದಕ್ಕಿಂತ ಯಾರಿಗೇ ಆದ್ರೂ ಕೂಡ ಅದನ್ನ ಕನ್ವೇಯನ್ಸ್ ಅಂತ ಕೊಡ್ತಾರೆ, ಹೋಗಿ ಬರೋ ಚಾರ್ಜ್ ಅಂತ ಕೊಡ್ತಾರೆ. ಅದು ಕೂಡ ಅದನ್ನ ಕೊಟ್ಟದ್ದು ನಾನು ಬೇಡ, ಮುಜುಗರ ನನಗೆ, ಬೇಡ ಅಂತ ಬಲವಂತ ಮಾಡಿ ಸುನಿಲ್ ಪುರಾಣಿಕ್ ಅವರು ಇಲ್ಲ ತಗೊಳ್ಳೇಬೇಕು ಅಂತ ಒಂದಷ್ಟು ಅಮೌಂಟ್ ಕೊಟ್ರು ಅಲ್ಲಿ. ಆ ಸಮಯದಲ್ಲೇನೆ ಇಷ್ಟೆಲ್ಲ ಸೀರಿಯಲ್ ಕಂಟಿನ್ಯೂ ಮಾಡ್ತಾ ಇದ್ದಾಗಲೇ ನನಗೆ ಬೇರೆ ಬೇರೆ ಕಡೆಯಿಂದ ಆಫರ್ ಬಂತು, ಬೇರೆ ಸೀರಿಯಲ್ಗಳಿಂದ. ಸುನಿಲ್ ಪುರಾಣಿಕ್ ಅವ್ರನ್ನ ಕೇಳಿದೆ ಒಂದ್ಸರ್ತಿ, ಸರ್ ಈಗ ಬೇರೆ ಯಾರು ಸೀರಿಯಲ್ ಕರೀತಾ ಇದ್ದಾರೆ, ನಾನು ಹೋಗ್ಲಾ ಬೇಡವಾ ಅಂತ. ಅವ್ರೊಂದು ಮಾತು ಹೇಳಿದ್ರು, ಆರಾಧ್ಯ ಯಾವತ್ತೂ ನೀವು ನಮ್ಮ ಟೀಮಲ್ಲಿ ಇದ್ದೇ ಇರ್ತೀವಿ, ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಇದು ಬಿಟ್ಟು ಹೊರಗಡೆ ಅವಕಾಶ ಸಿಕ್ಕಾಗ ಧಾರವಾಡಕ್ಕೆ ಹೋಗಿ ನೀವು ಬೆಳೀರಿ, ನಿಮ್ಗೆ ಬೆಳವಣಿಗೆ ನಮಗೆ ಮುಖ್ಯ, ಅಲ್ಲೂ ಮಾಡಿ, ನಮ್ಮಲ್ಲೂ ನಿಮ್ಗೆ ಅವಕಾಶ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಆ ಒಂದು ತಂಡದ ಜೊತೆಗೆ ಅದೇನು ಬಿಡ್ಲಿಲ್ಲ, ಅವ್ರ ತಂಡದಲ್ಲಿ ಇದ್ಕೊಂಡೆ ಕೂಡ ಬೇರೆ ಟೀಮ್ಗಳಲ್ಲಿ ನಾನು ಪಾತ್ರ ಮಾಡೋ ಅವಕಾಶ ಸಿಗುತ್ತೆ. ಇದ್ರ ಜೊತೆಗೇನೆ ಸಿನಿಮಾಗಳಲ್ಲಿ ಅವಕಾಶ ಬಂತು, ಬೇರೆ ಬೇರೆ ಸಿನಿಮಾಗಳಲ್ಲಿ ಒಂದಷ್ಟು ಸಿನಿಮಾ ಮಾಡಿದೆ. ಬಟ್ ಅವಾಗ ಏನಾಗ್ತಾ ಇತ್ತು ಅಂದ್ರೆ ನಮಗೆ ಧಾರಾವಾಹಿಯಲ್ಲಿ ದುಡ್ಡು ಸಿಗಕ್ ಶುರುವಾಯ್ತು, ಸಂಭಾವನೆ ಎಷ್ಟೊಂದಲ್ಲಿ ಸಂಭಾವನೆ ಸಿಗಕ್ ಶುರುವಾಯಿತು. ಸಿನಿಮಾದಲ್ಲಿ ಸಂಭಾವನೆ ಸಿಗ್ತಾ ಇರಲಿಲ್ಲ.